ವೆಲ್ಕಮ್ ಬ್ಯಾಕ್. ಕೆಲವೇ ಕ್ಷಣಗಳಲ್ಲಿ ಯದುವೀರ್ ಒಡೆಯರ್ ವಿಜಯಯಾತ್ರೆ ನಡೆಯುತ್ತೆ. ಈಗಾಗಲೇ ಈ ವಿಜಯಯಾತ್ರೆ ನಡೆಯುತ್ತೆ, ಜೊತೆಗೆ ಅರಮನೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ವಜ್ರಮುಷ್ಟಿ ಕಾಳಗ ಮುಗೀತು, ಅದು ಮುಗಿತಾ ಇದ್ದಂತೆ ಈಗ ಒಂದು ವಿಜಯಯಾತ್ರೆ ತೆರಳುತ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಜೊತೆ ಇದ್ದಾರೆ ಕಿಶೋರ್ ಅವರು ಮಾತನಾಡ್ತಾ ಹೋಗ್ತಾರೆ. ಸರ್, ಇವಾಗ ನೋಡಿ, ಅಲ್ಲಿ ಏನು ವಜ್ರಮುಷ್ಟಿ ಕಾಳಗ ಆಯ್ತು, ನಂತರದಲ್ಲಿ ವಿಜಯ ಯಾತ್ರೆ ತೆರಳುವಂತದ್ದು ಶಮಿವೃಕ್ಷ ಪೂಜೆ ಅಂತೇಳಿ. ಹಿಂದೆ ಇದು ಈ ವಿಜಯ ಯಾತ್ರೆ ತೆರಳುವಂತದ್ದು ಈಗಲ್ಲ, ರಾಮಾಯಣ ಮಹಾಭಾರತ ಕಾಲಗಳಿಂದಲೂ ನಾವು ನೋಡ್ತಾ ಇದೀವಿ. ಮತ್ತೆ ಶಮಿವೃಕ್ಷವನ್ನ ಯಾಕೆ ಪೂಜೆ ಮಾಡ್ತಾರೆ ಅಂತ ತಮ್ಮೆಲ್ರಿಗೂ ಗೊತ್ತು. ಬನ್ನಿ ಬಂಗಾರವಾಗ್ಲಿ ಅಂತೇಳಿ. ಪಾಂಡವರು ಅವರೆಲ್ಲ ಏನು ತಮ್ಮ ಅಜ್ಞಾತವಾಸಕ್ಕೆ ತೆರಳಬೇಕಾದ್ರೆ ಅವರ ಆಯುಧಗಳನ್ನೆಲ್ಲ ಈ ಒಂದು ಶಮಿ ವೃಕ್ಷದಲ್ಲಿ, ಶಮಿ ಮರದಲ್ಲಿ ಇಟ್ಟು ಅದಕ್ಕೆ ಪೂಜೆ ಮಾಡಿ ನಮಿಸಿ, ನಾವು ಬರೋ ತನಕ ಈ ಆಯುಧಗಳೆಲ್ಲ ನಿನ್ನ ಒಂದು ರಕ್ಷಣೆಯಲ್ಲಿ ಇರಲಿ ಅಂತೇಳಿ ಹೋಗ್ತಿದ್ರಂತೆ. ಯಾಕೆಂದ್ರೆ ಬನ್ನಿ ಮರವನ್ನ ನೀವು ನೋಡ್ಬೋದು, ಅದು ಬೇರೆ ಬೇರೆ ಮರಗಳ ರೀತಿಯಲ್ಲಿ ತೆರೆದುಕೊಂಡಂಗಿಲ್ಲ, ಸ್ವಲ್ಪ ಈ ಬೇರೆ ಅಂದ್ರೆ ಎಲೆಗಳೆಲ್ಲ ಮುಚ್ಕೊಂಡಿರುತ್ತದು, ಮೇಲೆ ಏನಿದೆ ಅನ್ನೋದು ನಮ್ಗೆ ಕಾಣಿಸ್ತಿಲ್ಲ. ಹಾಗಾಗಿ ಈ ಒಂದು ಬನ್ನಿ ಮರವನ್ನೇ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರಂತೆ. ಮಹಾರಾಜರು ಇದನ್ನ 1610ರಿಂದ ಶಮಿವೃಕ್ಷ ಪೂಜೆಗೆ ಹೊರಡ್ತಾ ಇದ್ದ. ಅಂದ್ರೆ ದಸರಾ ಸಂದರ್ಭದಲ್ಲಿ 10ನೇ ದಿನ ನವರಾತ್ರಿ ಮತ್ತೆ 10ನೇ ದಿನ ಏನು ಅಂತಂದ್ರೆ ವಿಜಯದಶಮಿ. ಈ ಇವತ್ತಿನ ವಿಶೇಷತೆನೇ ವಿಜಯದಶಮಿ, ಅಂದ್ರೆ ವಿಜಯ ಯಾತ್ರೆಯನ್ನ ಹೊರಡ್ತಾ ಇರುವಂತದ್ದು. ಹಿಂದೆ ನಾವು ಶ್ರೀಕೃಷ್ಣ ದೇವರಾಯ ಅವರ ಕಾಲದಲ್ಲಿ ಮತ್ತೆ ಇದೆಲ್ಲ ಕಾಲದಲ್ಲಿ ಹಂಪಿ ಮಹಾನವಮಿ ದಿಬ್ಬದಲ್ಲಿ ಈ ಒಂದು ವಿಜಯದಶಮಿ ಯಾತ್ರೆಯನ್ನ ನೋಡಬಹುದಾಗಿತ್ತು. ಆದ್ರೆ ಹಿಂದೆ ಇದು ಈಗ ಬನ್ನಿ ಮಂಟಪ ಅಂತ ಇದೆ ಮೈಸೂರಿನಲ್ಲಿ, ಅಲ್ಲಿ ತನಕನೂ ಕೂಡ ಮಹಾರಾಜರು ಪ್ರೊಸೆಷನ್ಗೆ ಹೋಗ್ತಿದ್ರು. ಜಯಚಾಮರಾಜ ಒಡೆಯರ್ ಕಾಲ ತನಕನೂ ಕೂಡ ಬನ್ನಿ ಮರಕ್ಕೆ ಅಂದ್ರೆ ಬನ್ನಿ ಮಂಟಪಕ್ಕೆ ಹೋಗ್ತಿದ್ರು. 5 ಕಿಲೋಮೀಟರ್ ಕ್ರಮಿಸಿ ಅಲ್ಲಿ ಬನ್ನಿ ಪೂಜೆ ಮಾಡ್ತಿದ್ರು. ಆದ್ರೆ ಮಹಾರಾಜರು ಯಾವಾಗ ರಾಜಪ್ರಭುತ್ವ ಎಲ್ಲ ಹೋಯ್ತು, ಪ್ರಜಾಪ್ರಭುತ್ವ ಬಂತು, ಇವಾಗ ಅರಮನೆ ಮುಂಭಾಗದಲ್ಲಿ ಭುವನೇಶ್ವರಿ ತಾಯಿ ದೇವಸ್ಥಾನ ಅಂತಿದೆ. ಆ ಭುವನೇಶ್ವರಿ ತಾಯಿ ದೇವಸ್ಥಾನದಲ್ಲಿ ಒಂದು ಶಮಿವೃಕ್ಷ ಇದೆ. ಆ ಶಮಿವೃಕ್ಷಕ್ಕೆ ತೆರಳಿ ಈಗಿನ ಮಹಾರಾಜರು, ಇಂದಿನ ಮಹಾರಾಜರೆಲ್ಲ ಯದುವೀರ್ ಕೃಷ್ಣ ಚಾಮರಾಜ ಒಡೆಯರ್ ಆಗಿರ್ಬೋದು, ಶ್ರೀಕಂಠದತ್ತ ಒಡೆಯರ್ ಅವರಾಗಿರ್ಬೋದು, ಜಯಚಾಮರಾಜ ಒಡೆಯರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇಲ್ಲಿ ಶಮಿವೃಕ್ಷ ಪೂಜೆಯನ್ನ ಮಾಡ್ತಾ ಹೋಗ್ತಿದ್ರು. ಈಗ ಅಲ್ಲಿಗೆ ತೆರಳುತ್ತಿದ್ದಾರೆ ಶಮಿವೃಕ್ಷ ಪೂಜೆಗೆ. ಆಕ್ಚುಲಿ ಅಂದ್ರೆ ಆ ವಿಜಯದಶಮಿ ಎಂದು ರಾಮ ಇವರೆಲ್ಲರೂ ಕೂಡ ಹಿಂದೆ ದಶದಿಕ್ಕುಗಳಿಗೂ ಕೂಡ ಬಾಣವನ್ನು ಹೊಡಿತಿದ್ರು. ಬಿಲ್ಲು ಬಾಣದಲ್ಲಿ ಯಾವ ಕಡೆ ಬಾಣ ಅತಿ ದೂರ ಹೋಗಿ ಬೀಳುತ್ತೋ ಆ ಕಡೆಗೆ ವಿಜಯಯಾತ್ರೆ ಹೋಗ್ತಿದ್ರಂತೆ. ದಶದಿಕ್ಕು ಅಂತ ಅಂದ್ರೆ 8 ದಿಕ್ಕುಗಳು ನಮಗೆ ಗೊತ್ತು, ಮೇಲೆ ಕೆಳಗೆ ಎಲ್ಲವೂ ದಿಕ್ಕು. ಈ 8 ದಿಕ್ಕುಗಳನ್ನ ನಿದರ್ಶನವಾಗಿಟ್ಟುಕೊಂಡು ಯಾವ ದಿಕ್ಕಿನಲ್ಲಿ ಅತಿ ಹೆಚ್ಚು ದೂರ ಹೋಗಿ ಬಾಣ ಬೀಳುತ್ತೋ ಅಲ್ಲಿ ವಿಜಯಯಾತ್ರೆಗೆ ಹೊರಡಬೇಕು ಅಂತ ಇತ್ತಂತೆ. ಅದನ್ನ ಸಾಂಕೇತಿಕವಾಗಿ ನೋಡಿ, ಇವತ್ತಿನ ನಮ್ಮ ಪರಂಪರೆಯಲ್ಲಿ ಇದನ್ನ ಮೈಸೂರು ಮಹಾರಾಜರುಗಳು ಮುಂದುವರ್ಸ್ಕೊಂಡ್ ಬಂದಿದ್ದಾರೆ. ಅವರ ಪಟ್ಟದ ಕತ್ತಿ, ವಿಜಯ ನರಸಿಂಹ, ಇನ್ನೂ ಒಂದು ಕೆಲವು ಕತ್ತಿಗಳಿವೆ, ಚಾಮುಂಡಿ ಕತ್ತಿ ಅಂತ ಒಂದಿದೆ, ಮತ್ತೆ ಇನ್ನು ಬೇರೆ ಬೇರೆ ಕತ್ತಿಗಳು, ಅವರ ಕಟಾರಿಗಳು, ಅವರ ಖಡ್ಗಗಳು, ಜಿಲ್ಲೋಗಳು, ಇವೆಲ್ಲವನ್ನು ಕೂಡ ತಗೊಂಡೋಗಿ ಅಲ್ಲಿ ಶಮಿವೃಕ್ಷ ಪೂಜೆಯನ್ನು ಮಾಡ್ತಾರೆ. ಇನ್ನಷ್ಟು ವೆಲ್ಕಮ್ ಬ್ಯಾಕ್. ಕೆಲವೇ ಕ್ಷಣಗಳಲ್ಲಿ ಯದುವೀರ್ ಒಡೆಯರ್ ವಿಜಯಯಾತ್ರೆ ನಡೆಯುತ್ತೆ. ಈಗಾಗಲೇ ಈ ವಿಜಯಯಾತ್ರೆ ನಡೆಯುತ್ತೆ, ಜೊತೆಗೆ ಅರಮನೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ವಜ್ರಮುಷ್ಟಿ ಕಾಳಗ ಮುಗೀತು, ಅದು ಮುಗಿತಾ ಇದ್ದಂತೆ ಈಗ ಒಂದು ವಿಜಯಯಾತ್ರೆ ತೆರಳುತ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಜೊತೆ ಇದ್ದಾರೆ ಕಿಶೋರ್ ಅವರು ಮಾತನಾಡ್ತಾ ಹೋಗ್ತಾರೆ. ಸರ್, ಇವಾಗ ನೋಡಿ, ಅಲ್ಲಿ ಏನು ವಜ್ರಮುಷ್ಟಿ ಕಾಳಗ ಆಯ್ತು, ನಂತರದಲ್ಲಿ ವಿಜಯ ಯಾತ್ರೆ ತೆರಳುವಂತದ್ದು ಶಮಿವೃಕ್ಷ ಪೂಜೆ ಅಂತೇಳಿ. ಹಿಂದೆ ಇದು ಈ ವಿಜಯ ಯಾತ್ರೆ ತೆರಳುವಂತದ್ದು ಈಗಲ್ಲ, ರಾಮಾಯಣ ಮಹಾಭಾರತ ಕಾಲಗಳಿಂದಲೂ ನಾವು ನೋಡ್ತಾ ಇದೀವಿ. ಮತ್ತೆ ಶಮಿವೃಕ್ಷವನ್ನ ಯಾಕೆ ಪೂಜೆ ಮಾಡ್ತಾರೆ ಅಂತ ತಮ್ಮೆಲ್ರಿಗೂ ಗೊತ್ತು. ಬನ್ನಿ ಬಂಗಾರವಾಗ್ಲಿ ಅಂತೇಳಿ. ಪಾಂಡವರು ಅವರೆಲ್ಲ ಏನು ತಮ್ಮ ಅಜ್ಞಾತವಾಸಕ್ಕೆ ತೆರಳಬೇಕಾದ್ರೆ ಅವರ ಆಯುಧಗಳನ್ನೆಲ್ಲ ಈ ಒಂದು ಶಮಿ ವೃಕ್ಷದಲ್ಲಿ, ಶಮಿ ಮರದಲ್ಲಿ ಇಟ್ಟು ಅದಕ್ಕೆ ಪೂಜೆ ಮಾಡಿ ನಮಿಸಿ, ನಾವು ಬರೋ ತನಕ ಈ ಆಯುಧಗಳೆಲ್ಲ ನಿನ್ನ ಒಂದು ರಕ್ಷಣೆಯಲ್ಲಿ ಇರಲಿ ಅಂತೇಳಿ ಹೋಗ್ತಿದ್ರಂತೆ. ಯಾಕೆಂದ್ರೆ ಬನ್ನಿ ಮರವನ್ನ ನೀವು ನೋಡ್ಬೋದು, ಅದು ಬೇರೆ ಬೇರೆ ಮರಗಳ ರೀತಿಯಲ್ಲಿ ತೆರೆದುಕೊಂಡಂಗಿಲ್ಲ, ಸ್ವಲ್ಪ ಈ ಬೇರೆ ಅಂದ್ರೆ ಎಲೆಗಳೆಲ್ಲ ಮುಚ್ಕೊಂಡಿರುತ್ತದು, ಮೇಲೆ ಏನಿದೆ ಅನ್ನೋದು ನಮ್ಗೆ ಕಾಣಿಸ್ತಿಲ್ಲ. ಹಾಗಾಗಿ ಈ ಒಂದು ಬನ್ನಿ ಮರವನ್ನೇ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರಂತೆ. ಮಹಾರಾಜರು ಇದನ್ನ 1610ರಿಂದ ಶಮಿವೃಕ್ಷ ಪೂಜೆಗೆ ಹೊರಡ್ತಾ ಇದ್ದ. ಅಂದ್ರೆ ದಸರಾ ಸಂದರ್ಭದಲ್ಲಿ 10ನೇ ದಿನ ನವರಾತ್ರಿ ಮತ್ತೆ 10ನೇ ದಿನ ಏನು ಅಂತಂದ್ರೆ ವಿಜಯದಶಮಿ. ಈ ಇವತ್ತಿನ ವಿಶೇಷತೆನೇ ವಿಜಯದಶಮಿ, ಅಂದ್ರೆ ವಿಜಯ ಯಾತ್ರೆಯನ್ನ ಹೊರಡ್ತಾ ಇರುವಂತದ್ದು. ಹಿಂದೆ ನಾವು ಶ್ರೀಕೃಷ್ಣ ದೇವರಾಯ ಅವರ ಕಾಲದಲ್ಲಿ ಮತ್ತೆ ಇದೆಲ್ಲ ಕಾಲದಲ್ಲಿ ಹಂಪಿ ಮಹಾನವಮಿ ದಿಬ್ಬದಲ್ಲಿ ಈ ಒಂದು ವಿಜಯದಶಮಿ ಯಾತ್ರೆಯನ್ನ ನೋಡಬಹುದಾಗಿತ್ತು. ಆದ್ರೆ ಹಿಂದೆ ಇದು ಈಗ ಬನ್ನಿ ಮಂಟಪ ಅಂತ ಇದೆ ಮೈಸೂರಿನಲ್ಲಿ, ಅಲ್ಲಿ ತನಕನೂ ಕೂಡ ಮಹಾರಾಜರು ಪ್ರೊಸೆಷನ್ಗೆ ಹೋಗ್ತಿದ್ರು. ಜಯಚಾಮರಾಜ ಒಡೆಯರ್ ಕಾಲ ತನಕನೂ ಕೂಡ ಬನ್ನಿ ಅಂದ್ರೆ ಬನ್ನಿ ಮಂಟಪಕ್ಕೆ ಹೋಗ್ತಿದ್ರು. 5 ಕಿಲೋಮೀಟರ್ ಕ್ರಮಿಸಿ ಅಲ್ಲಿ ಬನ್ನಿ ಪೂಜೆ ಮಾಡ್ತಿದ್ರು. ಆದ್ರೆ ಮಹಾರಾಜರು ಯಾವಾಗ ರಾಜಪ್ರಭುತ್ವ ಎಲ್ಲ ಹೋಯ್ತು, ಪ್ರಜಾಪ್ರಭುತ್ವ ಬಂತು, ಇವಾಗ ಅರಮನೆ ಮುಂಭಾಗದಲ್ಲಿ ಭುವನೇಶ್ವರಿ ತಾಯಿ ದೇವಸ್ಥಾನ ಅಂತಿದೆ. ಆ ಭುವನೇಶ್ವರಿ ತಾಯಿ ದೇವಸ್ಥಾನದಲ್ಲಿ ಒಂದು ಶಮಿವೃಕ್ಷ ಇದೆ. ಆ ಶಮಿವೃಕ್ಷಕ್ಕೆ ತೆರಳಿ
ಈಗಿನ ಮಹಾರಾಜರು ಇಂದಿನ ಮಹಾರಾಜರೆಲ್ಲ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಗಿರ್ಬೋದು, ಶ್ರೀಕಂಠದತ್ತ ಒಡೆಯರ್ ಅವರಾಗಿರ್ಬೋದು, ಜಯಚಾಮರಾಜ ಒಡೆಯರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇಲ್ಲೇ ಶಮೀವೃಕ್ಷ ಪೂಜೆಯನ್ನ ಮಾಡ್ತಾ ಹೋಗ್ತಿದ್ರು. ಈಗ ಅಲ್ಲಿಗೆ ತೆರಳುತ್ತಿದ್ದಾರೆ ಶಮೀವೃಕ್ಷ ಪೂಜೆಗೆ. ಆಕ್ಚುಲಿ ಅಂದ್ರೆ ಆ ವಿಜಯದಶಮಿಯಂದು ರಾಮ ಇವರೆಲ್ಲರೂ ಕೂಡ ಹಿಂದೆ ದಶದಿಕ್ಕುಗಳಿಗೂ ಕೂಡ ಬಾಣವನ್ನು ಹೊಡಿತಿದ್ರು, ಬಿಲ್ಲು ಬಾಣದಲ್ಲಿ. ಯಾವ ಕಡೆ ಬಾಣ ಅತಿ ದೂರ ಹೋಗಿ ಬೀಳುತ್ತೋ ಆ ಕಡೆಗೆ ವಿಜಯಯಾತ್ರೆ ಹೋಗ್ತಿದ್ರಂತೆ. ದಶದಿಕ್ಕು ಅಂತ ಅಂದ್ರೆ 8 ದಿಕ್ಕುಗಳು ನಮಗೆ ಗೊತ್ತು, ಮೇಲೆ ಕೆಳಗೆ ಎಲ್ಲವೂ ದಿಕ್ಕು. ಈ 8 ದಿಕ್ಕುಗಳನ್ನ ನಿದರ್ಶನವಾಗಿಟ್ಟುಕೊಂಡು ಯಾವ ದಿಕ್ಕಿನಲ್ಲಿ ಅತಿ ಹೆಚ್ಚು ದೂರ ಹೋಗಿ ಬಾಣ ಬೀಳುತ್ತೋ ಅಲ್ಲಿ ವಿಜಯಯಾತ್ರೆಗೆ ಹೊರಡಬೇಕು ಅಂತ ಇತ್ತಂತೆ. ಅದನ್ನ ಸಾಂಕೇತಿಕವಾಗಿ ನೋಡಿ ಇವತ್ತಿನ ನಮ್ಮ ಪರಂಪರೆಯಲ್ಲಿ ಇದನ್ನ ಮೈಸೂರು ಮಹಾರಾಜರುಗಳು ಮುಂದುವರ್ಸ್ಕೊಂಡ್ ಬಂದಿದ್ದಾರೆ. ಅವರ ಪಟ್ಟದ ಕತ್ತಿ, ವಿಜಯ ನರಸಿಂಹ, ಇನ್ನೂ ಒಂದು ಕೆಲವು ಕತ್ತಿಗಳಿವೆ, ಚಾಮುಂಡಿ ಕತ್ತಿ ಅಂತ ಒಂದಿದೆ, ಮತ್ತೆ ಇನ್ನು ಬೇರೆ ಬೇರೆ ಕತ್ತಿಗಳು, ಅವರ ಕಟಾರಿಗಳು, ಅವರ ಖಡ್ಗಗಳು, ಜಿಲ್ಲೋಗಳು, ಇವೆಲ್ಲವನ್ನು ಕೂಡ ತಗೊಂಡೋಗಿ ಅಲ್ಲಿ ಶಮೀವೃಕ್ಷ ಪೂಜೆಯನ್ನು ಮಾಡ್ತಾರೆ. ಇನ್ನಷ್ಟು ವೆಲ್ಕಮ್ ಬ್ಯಾಕ್. ಕೆಲವೇ ಕ್ಷಣಗಳಲ್ಲಿ ಯದುವೀರ್ ಒಡೆಯರ್ ವಿಜಯಯಾತ್ರೆ ನಡೆಯುತ್ತೆ. ಈಗಾಗಲೇ ಈ ವಿಜಯಯಾತ್ರೆ ನಡೆಯುತ್ತೆ, ಜೊತೆಗೆ ಅರಮನೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ವಜ್ರಮುಷ್ಟಿ ಕಾಳಗ ಮುಗೀತು, ಅದು ಮುಗಿತಾ ಇದ್ದಂತೆ ಈಗ ಒಂದು ವಿಜಯಯಾತ್ರೆ ತೆರಳುತ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಜೊತೆ ಇದ್ದಾರೆ ಕಿಶೋರ್ ಅವರು ಮಾತನಾಡ್ತಾ ಹೋಗ್ತಾರೆ. ಸರ್, ಇವಾಗ ನೋಡಿ ಅಲ್ಲಿ ಏನು ವಜ್ರಮುಷ್ಟಿ ಕಾಳಗ ಆಯ್ತು, ನಂತರದಲ್ಲಿ ವಿಜಯಯಾತ್ರೆ ತೆರಳುವಂತದ್ದು ಶಮೀವೃಕ್ಷ ಪೂಜೆ ಅಂತೇಳಿ. ಹಿಂದೆ ಇದು ಈ ವಿಜಯಯಾತ್ರೆ ತೆರಳುವಂತದ್ದು ಈಗಲ್ಲ, ರಾಮಾಯಣ ಮಹಾಭಾರತ ಕಾಲಗಳಿಂದಲೂ ನಾವು ನೋಡ್ತಾ ಇದೀವಿ. ಮತ್ತೆ ಶಮೀವೃಕ್ಷವನ್ನ ಯಾಕೆ ಪೂಜೆ ಮಾಡ್ತಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತು, ಬನ್ನಿ ಬಂಗಾರವಾಗ್ಲಿ ಅಂತೇಳಿ. ಪಾಂಡವರು ಅವರೆಲ್ಲ ಏನು ತಮ್ಮ ಅಜ್ಞಾತವಾಸಕ್ಕೆ ತೆರಳಬೇಕಾದ್ರೆ ಅವರ ಆಯುಧಗಳನ್ನೆಲ್ಲ ಈ ಒಂದು ಶಮೀವೃಕ್ಷದಲ್ಲಿ, ಶಮಿ ಮರದಲ್ಲಿ ಇಟ್ಟು ಅದಕ್ಕೆ ಪೂಜೆ ಮಾಡಿ ನಮಿಸಿ, ನಾವು ಬರೋ ತನಕ ಈ ಆಯುಧಗಳೆಲ್ಲ ನಿನ್ನ ಒಂದು ರಕ್ಷಣೆಯಲ್ಲಿ ಇರಲಿ ಅಂತೇಳಿ ಹೋಗ್ತಿದ್ರಂತೆ. ಯಾಕೆಂದ್ರೆ ಬನ್ನಿ ಮರವನ್ನ ನೀವು ನೋಡ್ಬೋದು, ಅದು ಬೇರೆ ಬೇರೆ ಮರಗಳ ರೀತಿಯಲ್ಲಿ ತೆರೆದುಕೊಂಡಂಗಿಲ್ಲ, ಸ್ವಲ್ಪ ಈ ಬೇರೆ ಅಂದ್ರೆ ಎಲೆಗಳೆಲ್ಲ ಮುಚ್ಕೊಂಡಿರುತ್ತದೆ, ಮೇಲೆ ಏನಿದೆ ಅನ್ನೋದು ನಮ್ಗೆ ಕಾಣಿಸ್ತಿಲ್ಲ. ಹಾಗಾಗಿ ಈ ಒಂದು ಬನ್ನಿ ಮರವನ್ನೇ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರಂತೆ. ಮಹಾರಾಜರು ಇದನ್ನ 1610ರಿಂದ ಶಮೀವೃಕ್ಷ ಪೂಜೆಗೆ ಹೊರಡ್ತಾ ಇದ್ದ, ಅಂದ್ರೆ ದಸರಾ ಸಂದರ್ಭದಲ್ಲಿ 10ನೇ ದಿನ ನವರಾತ್ರಿ ಮತ್ತೆ 10ನೇ ದಿನ ಏನು ಅಂತಂದ್ರೆ ವಿಜಯದಶಮಿ. ಈ ಇವತ್ತಿನ ವಿಶೇಷತೆನೇ ವಿಜಯದಶಮಿ, ಅಂದ್ರೆ ವಿಜಯ ಯಾತ್ರೆಯನ್ನ ಹೊರಡ್ತಾ ಇರುವಂತದ್ದು. ಹಿಂದೆ ನಾವು ಶ್ರೀಕೃಷ್ಣ ದೇವರಾಯ ಅವರ ಕಾಲದಲ್ಲಿ ಮತ್ತೆ ಇದೆಲ್ಲ ಕಾಲದಲ್ಲಿ ಹಂಪಿ ಮಹಾನವಮಿ ದಿಬ್ಬದಲ್ಲಿ ಈ ಒಂದು ವಿಜಯದಶಮಿ ಯಾತ್ರೆಯನ್ನ ನೋಡಬಹುದಾಗಿತ್ತು. ಆದ್ರೆ ಹಿಂದೆ ಇದು ಈಗ ಬನ್ನಿ ಮಂಟಪ ಅಂತ ಇದೆ ಮೈಸೂರಿನಲ್ಲಿ, ಅಲ್ಲಿ ತನಕಲ್ಲೂ ಕೂಡ ಮಹಾರಾಜರು ಪ್ರೊಸೆಷನ್ಗೆ ಹೋಗ್ತಿದ್ರು. ಜಯಚಾಮರಾಜ ಒಡೆಯರ್ ಕಾಲ ತನಕನೂ ಕೂಡ ಬನ್ನಿ ಮರಕ್ಕೆ ಅಂದ್ರೆ ಬನ್ನಿ ಮಂಟಪಕ್ಕೆ ಹೋಗ್ತಿದ್ರು, 5 ಕಿಲೋಮೀಟರ್ ಕ್ರಮಿಸಿ ಅಲ್ಲಿ ಬನ್ನಿ ಪೂಜೆ ಮಾಡ್ತಿದ್ರು. ಆದ್ರೆ ಮಹಾರಾಜರು ಯಾವಾಗ ರಾಜಪ್ರಭುತ್ವ ಎಲ್ಲ ಹೋಯ್ತು, ಪ್ರಜಾಪ್ರಭುತ್ವ ಬಂತು, ಇವಾಗ ಅರಮನೆ ಮುಂಭಾಗದಲ್ಲಿ ಭುವನೇಶ್ವರಿ ತಾಯಿ ದೇವಸ್ಥಾನ ಅಂತಿದೆ. ಆ ಭುವನೇಶ್ವರಿ ತಾಯಿ ದೇವಸ್ಥಾನದಲ್ಲಿ ಒಂದು ಶಮೀವೃಕ್ಷ ಇದೆ. ಆ ಶಮೀವೃಕ್ಷಕ್ಕೆ ತೆರಳಿ ಈಗಿನ ಮಹಾರಾಜರು ಇಂದಿನ ಮಹಾರಾಜರೆಲ್ಲ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಗಿರ್ಬೋದು, ಶ್ರೀಕಂಠದತ್ತ ಒಡೆಯರ್ ಅವರಾಗಿರ್ಬೋದು, ಜಯಚಾಮರಾಜ ಒಡೆಯರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇಲ್ಲಿ ಶಮೀವೃಕ್ಷ ಪೂಜೆಯನ್ನ ಮಾಡ್ತಾ ಹೋಗ್ತಿದ್ರು. ಈಗ ಅಲ್ಲಿಗೆ ತೆರಳುತ್ತಿದ್ದಾರೆ ಶಮೀವೃಕ್ಷ ಪೂಜೆಗೆ. ಆಕ್ಚುಲಿ ಅಂದ್ರೆ ಆ ವಿಜಯದಶಮಿಯಂದು ರಾಮ ಇವರೆಲ್ಲರೂ ಕೂಡ ಹಿಂದೆ ದಶದಿಕ್ಕುಗಳಿಗೂ ಕೂಡ ಬಾಣವನ್ನು ಹೊಡಿತಿದ್ರು, ಬಿಲ್ಲು ಬಾಣದಲ್ಲಿ. ಯಾವ ಕಡೆ ಬಾಣ ಅತಿ ದೂರ ಹೋಗಿ ಬೀಳುತ್ತೋ ಆ ಕಡೆಗೆ ವಿಜಯಯಾತ್ರೆ ಹೋಗ್ತಿದ್ರಂತೆ. ದಶದಿಕ್ಕು ಅಂತ ಅಂದ್ರೆ 8 ದಿಕ್ಕುಗಳು ನಮಗೆ ಗೊತ್ತು, ಮೇಲೆ ಕೆಳಗೆ ಎಲ್ಲವೂ ದಿಕ್ಕು. ಈ 8 ದಿಕ್ಕುಗಳನ್ನ ನಿದರ್ಶನವಾಗಿಟ್ಟುಕೊಂಡು ಯಾವ ದಿಕ್ಕಿನಲ್ಲಿ ಅತಿ ಹೆಚ್ಚು ದೂರ ಹೋಗಿ ಬಾಣ ಬೀಳುತ್ತೋ ಅಲ್ಲಿ ವಿಜಯಯಾತ್ರೆಗೆ ಹೊರಡಬೇಕು ಅಂತ ಇತ್ತಂತೆ. ಅದನ್ನ ಸಾಂಕೇತಿಕವಾಗಿ ನೋಡಿ ಇವತ್ತಿನ ನಮ್ಮ ಪರಂಪರೆಯಲ್ಲಿ ಇದನ್ನ ಮೈಸೂರು ಮಹಾರಾಜರುಗಳು ಮುಂದುವರ್ಸ್ಕೊಂಡ್ ಬಂದಿದ್ದಾರೆ. ಅವರ ಪಟ್ಟದ ಕತ್ತಿ, ವಿಜಯ ನರಸಿಂಹ, ಇನ್ನೂ ಒಂದು ಕೆಲವು ಕತ್ತಿಗಳಿವೆ, ಚಾಮುಂಡಿ ಕತ್ತಿ ಅಂತ ಒಂದಿದೆ, ಮತ್ತೆ ಇನ್ನು ಬೇರೆ ಬೇರೆ ಕತ್ತಿಗಳು, ಅವರ ಕಟಾರಿಗಳು, ಅವರ ಖಡ್ಗಗಳು, ಜಿಲ್ಲೋಗಳು, ಇವೆಲ್ಲವನ್ನು ಕೂಡ ತಗೊಂಡೋಗಿ ಅಲ್ಲಿ ಶಮೀವೃಕ್ಷ ಪೂಜೆಯನ್ನು ಮಾಡ್ತಾರೆ. ಇನ್ನಷ್ಟು